ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಾನೇಶ್ವರ್. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ ಸದ್ಯಕ್ಕೆ ಏನಿಲ್ಲ, ಮನೇಲೇ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫಿನ್ ಅಂತೇಳಿ ನಮ್ಮ ಧರ್ಮಪತ್ನಿಯವರು ಮಿರ್ಚಿ ಹಾಕ್ತವ್ರೆ, ಆಮೇಲೆ ಮಂಡಾಳ ಒಗ್ಗರಣೆ ಮಾಡಕ್ಕೆ ಕುಂತಾರೆ. Look at this. ಮಿರ್ಚಿ ಹೋಗಿ ಬೋಂಡ ಹಾಕೊಂತಾವ, ಏನು ಬೋಂಡ ಹೋಗಿ ಮುಚ್ಚಿ ಹಾಕೊಂತಾವ ಗೊತ್ತಿಲ್ಲ. ಆದಮೇಲೆ ತಿಂದ ಮೇಲೆ ಗೊತ್ತಾಗದ. ಏ ಅಮ್ಮ ಬಾ ಕಡೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿತ್ತು. 12 ಗಂಟೆಯಿಂದ ಕಂಟಿನ್ಯೂ 7:30 ಅವಾಗ ಬಿಟ್ಟು ಇವಾಗ ಒಂದು ಸ್ವಲ್ಪ ಬಿಸಿಲದ, ಫುಲ್ಲು ಮಳೆ. ಫುಲ್ಲು ಮಳೆ ಇದೆ. ಮಳೆ ಇತ್ತು, ಎಲ್ಲ ಹೋಗೈತಿ, ಅಲ್ಲೆಲ್ಲ ನೀರು ನಿಂತವು. ನಮ್ಮ ಗಾಡಿಗಳು ಅಲ್ಲಿದ್ದಾವೆ ಕೆಳಗಡೆ. ಮಾರ್ನಿಂಗ್ ವಿಡಿಯೋ ಮಾಡ್ಬೇಕಂದೆ, ಬಟ್ ಆಗಲಿಲ್ಲ, ಯಾಕಂದರೆ ಲೇಟ್ ಆಗೈತೆ. ನೈಟ್ ನಿದ್ದೆ ಕೂಡ ಆಗಿಲ್ಲ, ಕರೆಂಟೊಂದು ಹೋಗಿತ್ತು, ಮೊಬೈಲಲ್ಲಿ ಚಾರ್ಜ್ ಇದ್ದಿಲ್ಲ. ಸೊ ನೆಕ್ಸ್ಟ್ ಮತ್ತೇನಿಲ್ಲ. ನಮ್ಮ ಸಾಹೇಬ್ರದ್ದು ಗಾಡಿ ಇಲ್ಲಿ ಬಿಸಾಕಿ ಅವರು ಇನ್ನೂ ಮಕ್ಕಂಡಲ್ಲೇ ಅವರು ಇದು ಮಾಡ್ತಾರೆ. ಏನಪ್ಪ ಗುಣ, ಇವಾಗ ಮಂಡಾಳ ಒಗ್ಗರಣೆ ರೆಡಿಯಾಗಿದೆ. ಮಂಡಾಳ ಒಗ್ಗರಣೆ ತಿನ್ನೋದು, ತಿಂದ ಮೇಲೆ ಹೇಳ್ತೀವಿ ಟೇಸ್ಟ್ ಹೆಂಗದ ಅಂತ. ಒಗ್ಗರಣೆ, ಮಿರ್ಚಿ ಮತ್ತು ಉಳ್ಳಾಗಡ್ಡೆ ವಡೆ ನಮ್ಮ ಮಿಸ್ಸಸ್ ಅವರು ಪ್ರಿಪೇರ್ ಮಾಡಿರೋದು. ತಿಂದುಬಿಟ್ಟು ಹೇಳೋದು. ನಮ್ಮ ಮಿಸ್ಸಸ್ ಅವರು ಬೆಳಗ್ಗೆನೇ ಹೇಳಿದರು ನನಗೆ, ಹೋಗಿ ಮಂಡಾಳ ಒಂದು ತೊಗೊಂಬರಪ್ಪ, ಕ್ಲೈಮೇಟ್ ಚೆನ್ನಾಗೈತಿ, ಬಿಸಿ ಬಿಸಿ ಮಾಡ್ಕೊಂತೀನಿ ನಾನು ಅಂತೇಳಿ. ನಾನು ಹೋಗಿ ತೊಗೊಂಬರೋಷ್ಟೊತ್ತಿಗೆ ಬಿಸಿಲೇ ಬಂದ್ಬಿಟ್ಟೈತಿ. ಏನು ಮಾಡ್ಬೇಕು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಮಾಡ್ಕೊಂಡ್ಮೇಲೆ ತಂಬಂದ್ಮೇಲೆ ತಿನ್ನೋದೇ ಇವಾಗ. ಸ್ವಲ್ಪ ಚೆನ್ನಾಗಿದೆ, ಒಗ್ಗರಣೆ ಚೆನ್ನಾಗಿದೆ, ಬಟ್ ಮಿರ್ಚಿನ ಟ್ರೈ ಮಾಡಿಲ್ಲ. ಮಿರ್ಚಿನ ಟ್ರೈ ಮಾಡಿ ಸೊಪ್ಪ ಐತೆ ಬಿಡ, ಉಪ್ಪು ಕಮ್ಮಿ ಐತೆ. ನನಗೆ ಸೊಪ್ಪ ಸ್ವಲ್ಪ ಏನಪ್ಪ ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ. ಚುರ್ರ ಅಣತ್ ನಾಲಿಗೆ. ನಮ್ಮೂರು ಮಂಡಾಳ ಉಪ್ಪಿರ್ತಾವ, ಇವು ಸಪ್ಪಿರ್ತಾವ. 5 hours later. ಕೊಪ್ಪಳದಾಗ ಡಿಮಾರ್ಟ್ ಆಗ್ಯಾದ. ಡಿಮಾರ್ಟಿಗೆ ಹೋಗಿ ನೋಡ ಅಲ್ಲಿ ಏನಾರ ಮನೆಗೆ ಒಂದು ಸ್ವಲ್ಪ ಸಾಮಾನು ತಗೋಬೇಕು, ರೇಷನ್ ಸಾಮಾನು ತಗೋಬೇಕು. ತಗೊಂಡು ಮತ್ತೆ ಬರ್ತೀವಿ. मस्त शेड जो नाही राणीला
ಅಲ್ಲೇ ಹೋಗೋಣಪ್ಪ, ಅಲ್ಲೇ ಹೋಗ್ತೀವಿ. ನಾವು ಡಿಮಾರ್ಟಿಗೆ ಬಂದೀವಿ. ನನಗೆ ಒಂದು ಡೌಟ್ ಐತಿ, ಡಿಮಾರ್ಟ್ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತಿಲ್ಲ. ನಿಮ್ಗೆ ಯಾರಿಗಾನ ನೀವು ಗೊತ್ತಿತ್ತಪ್ಪ ಅಂದ್ರೆ ದಯವಿಟ್ಟು ಕಮೆಂಟ್ ಇತ್ತು. ನಮ್ಮ ಸಾಹೇಬ್ರು ಯಾವ್ದಾವ್ದೋ ಪ್ಯಾಂಟ್ ಹುಡುಕ್ತವ್ರೆ, ನೋಡ್ಬೇಕು. ಗುಂಡ ಯಾವ್ದು ಬೇಕಪ್ಪ? ಯಾವ್ದು ಅದು ಬೇಕಾ? ಅದೇ ಮಾಡತಿ ಅದೇ ಮಾಡ್ತಿ ಹಾಂ ಏನ ಪ್ಯಾಂಟ್ ಉದ್ದದೇನು ಏನಾರ ಹಾಂ ಹ್ಞೂ ಸಿಕ್ಕುವಿಲ್ಲ? ಹಾಂ ಮೀಶೋನ? ಮೀಶೋ ಎಲ್ಲ ಐತಿ? ಹಾಂ ವಿಶಾಲ್ ಮಗ ಮಠ ಅದು ಮೀಶೋ ಅದು ಡಿಪ್ರೆಷನ್ ಏನು ಎಲ್ಲೈತಿ? ಯಾವ್ದು ಬೇಕಾ? ನೋಡ್ರಿ, ಶಾಪಿಂಗ್ ಮುಗೀತು. ಇವಾಗ ತಗೊಂಡು ಹೋಗಿದ್ವಿ. ಇಷ್ಟು ಅಂತ ಬಿಲ್ ಮಾಡ್ತ. ಶಾಪಿಂಗ್ ಅಂತ ಆಯ್ತು, ಹೋಗ್ತಿದ್ದೀವಿ. ನೋಡೋಣ ಇನ್ನೇನಾಗುತ್ತೆ ಗೊತ್ತಿಲ್ಲ. ನೋಡೋಣ ಬಿಡ ಹಾಗೆ ನೋಡ. ನನ್ನ ಮಗ ಇದನ್ನ ಸನ್ ಗ್ಲಾಸ್ ತಗೊಂಡ, ಹಾಕೊಂಡವನೆ. ಓಕೆ, ಲೆಟ್ಸ್ ಗೋ. 5 minutes later. ನೋಡ್ರಿ, ನಾಳೆ ಮಂಗಳವಾರ ಐತಿ, ಪೂಜೆ ಮಾಡಕಂತೇಳಿ ನಮ್ಮ ಮಿಸಸ್ ಅವರು ಹೂವು ತಗೊಳಕ್ಕಾರ. ಸಾಹೇಬರು ಇಲ್ಲಿ ನಿಂತ್ಕೊಂಡಾರ. ಏನಪ್ಪ, ಆಲ್ಮೋಸ್ಟ್ ನಮ್ ಕೊಪ್ಪಳದಾಗಂತರೂ ಎಲ್ರು ಹೂವು ತಗೊಳ್ಳೋದು ಇಲ್ಲೇ ಜಾಸ್ತಿ. ಯಾಕಂದ್ರೆ ಇಲ್ಲಿ ಪೂರ್ತಿ ಹೋಲ್ಸೇಲ್ ಸಿಗ್ತದ. ಎಂತಿಲ್ಲ ನಿಂದ ಕಡಿಮೆ ಸಿಗ್ತದ. ಲೊಕೇಶನ್ ಬಂದ್ಬಿಟ್ಟು ಇದು ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಒನ್ಯಾಗ ಕಾಂಪ್ಲೆಕ್ಸ್ ಕೂಡ ಇಲ್ಲೇ ಇದೆ. ಒನ್ಯಾಗ ಕಾಂಪ್ಲೆಕ್ಸ್ ಅಪೋಸಿಟ್. ಹೋಲ್ಸೇಲ್ ಅಂದ್ರೆ ಪೂರ್ತಿ ಹೋಲ್ಸೇಲ್, ಪೂರ್ತಿ ಕಡಿಮೆ ಕೊಡ್ತಾರೆ. ಇಲ್ಲೆಲ್ಲ 10 ರೂಪಾಯಿ ಮೊಳ, 20 ರೂಪಾಯಿ ಮೊಳ ಸಿಗುತ್ತೆ. ಬೇರೆ ಕಡೆ ಹೋಯ್ತಪ್ಪ ಅಂದ್ರೆ ನಿಮ್ಗೆಲ್ಲ 30 ರೂಪಾಯಿ 40 ರೂಪಾಯಿ ಮೊಳ ಸಿಗುತ್ತೆ. ಏನಾಯ್ತಾ? 10 ರೂಪಾಯಿ ಕೊಟ್ಟಿನಿ, ಇನ್ನ 10 ರೂಪಾಯಿ ಕೊಡ್ಬೇಕು. ಏನ್ ತಗೊಂಡಪ್ಪ ನೀನ? ಬೇಡ. ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಇವಾಗ ನಾವು ಊಟ ಮಾಡೋ ಟೈಮು. ಇಲ್ಲಿ ನಮ್ಮ ಧರ್ಮ ಪತ್ನಿಯವರು ಸದ್ಯಕ್ಕೆ ಆಮ್ಲೆಟ್ ಹಾಕ್ತಿದ್ದಾರೆ. ಅಲ್ಲಿ ಆಯ್ತಾ ಇದೆ ಹೆಂಚು, ಇದ್ರ ಮೇಲೆ ಹಾಕ್ತಾರೆ ಆಮ್ಲೆಟ್. ನಿನ್ ತಲೆ ಮೇಲೆ ಹಾಕ್ತೀನಿ. ಆಮ್ಲೆಟ್, ಜೋಳದ ರೊಟ್ಟೆ, ಆಮೇಲೆ ತರಕಾರಿ ಪಲ್ಯ. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಮಾರ್ನಿಂಗ್ ಮತ್ತೆ ಎದ್ಬಿಟ್ಟು ರೆಡಿ ಆಗಿ ವರ್ಕಿಗೆ ಹೋಗೋದು.
Okay, friends. Have a nice day. Tata. Bye bye. See you tomorrow. Please do subscribe JMDS channel, YouTube channel. Thank you so much. Bye bye. Good night, sweeties.